ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಎನ್ಯುವಲ್ ಎಕ್ಸಾಮ್ 3 2025-26 2025 ಮತ್ತು 26ರ ಒಂದು ಎನ್ಯುವಲ್ ವಾರ್ಷಿಕ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ವಾರ್ಷಿಕ ಪರೀಕ್ಷೆ 3ರ ಒಂದು ಪ್ರಶ್ನೆ ಪತ್ರಿಕೆ ಇದೆ ಸ್ನೇಹಿತರೆ, ನೋಡಿ. ಮೊದಲನೇದಾಗಿ ಪ್ರಶ್ನೆ ಇದೆ, ಏನಿದೆ ನೋಡಿ, ಸರಿಯಾದಂತಹ ಪ್ರಶ್ನೆಗಳು. ಒಂದು, ಆರ್ಥಿಕತೆಯ ಕೊರತೆಯು ಸಂಪನ್ಮೂಲಗಳು ಅಂತಿದೆ. ಹಾಗಾಗಿ ಇಲ್ಲಿ ಉತ್ತರ ಏನಾಗಬೇಕು ಅಂದ್ರೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಇದು ಸರಿಯಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ. ಹಾಗಾದ್ರೆ ಬಿ ಆಪ್ಷನ್ಸ್ ಇಲ್ಲಿ ಸರಿ ಹೊಂದುತ್ತೆ. ಉತ್ಪಾದನಾ ಪಿಂಬಕ ಅಂತೇಳಿ ನಾವು ಅದನ್ನ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗುತ್ತದೆ. ಹಾಗಾದ್ರೆ ಇಲ್ಲಿ ಬಿ ಆಪ್ಷನ್ ಸರಿ ಹೊಂದುತ್ತೆ, ದ್ವಿಗಣನೆ ಅಂತ. ಸರಿನಾ? ಕೆಳಗಿನ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4 ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ? ಹಾಗಾದ್ರೆ ಇಲ್ಲಿ ಸಿ ಆಪ್ಷನ್ ಸರಿಯೇ ಇದೆ. ಸೊ ಸಂಪತ್ತಿನ ತೆರಿಗೆ ಅನ್ನುವಂಥದ್ದು ಸರಿಯಾಗತ್ತೆ. ನೆಕ್ಸ್ಟ್, ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ. ಹಾಗಾದ್ರೆ ಈ ಆಪ್ಷನ್ ಸರಕುಗಳು ಸರಿಯಾಗಿದೆ, ಸೇವೆಗಳು ಸರಿಯಾಗಿದೆ, ಆಸ್ತಿಗಳು ಇದೂ ಸರಿಯಾಗಿದೆ. ಹಾಗಾದ್ರೆ ಡಿ ಆಪ್ಷನ್ ಏನಿದೆ ನೋಡಿ, ಮೇಲಿನ ಎಲ್ಲವೂ ಹೌದು ಸ್ನೇಹಿತರೆ, ಡಿ ಆಪ್ಷನ್ಸ್ ಸರಿಯಾಗತ್ತೆ. ನೆಕ್ಸ್ಟ್ ನೋಡಿ, ಆವರಣದಲ್ಲಿರುವಂತ ಸರಿಯಾದಂತ ಉತ್ತರಗಳನ್ನು ಆರಿಸಿ ಬರೆಯಿರಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಒಂದನೇದು, ಬಯಕೆಗಳನ್ನು ತೃಪ್ತಿಪಡಿಸುವ ಸಾಮರ್ಥ್ಯವನ್ನು ತುಷ್ಟಿಗುಣ ಅಂತ ಕರಿತಾ ಇದೀವಿ. ಇಲ್ಲಿದೆ ನೋಡಿ, ತುಷ್ಟಿಗುಣ. ನೆಕ್ಸ್ಟ್, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲಾ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಅಂತ ಹೇಳಿ ಕರಿತಾ ಇದೀವಿ. ಡ್ಯಾಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಹಾಗಾದ್ರೆ ಉತ್ಪಾದನಾ ಘಟಕವನ್ನೇ ನಾವು ಉದ್ಯಮ ಘಟಕಗಳು ಅಂತ ಕರಿತೀವಿ. ನೆಕ್ಸ್ಟ್, ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಹಾಗಾದ್ರೆ ಅದು ಋಣಾತ್ಮಕ ಬಾಹ್ಯತೆಗೆ, ನೆಗೆಟಿವ್ಗೆ ಅದು ಉದಾಹರಣೆಯಾಗಿದೆ, ಸರಿಯಾಗಿದೆ. ನೆಕ್ಸ್ಟ್, ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಆಗಿದೆ. ಯಾವುದು ಅಂತಂದ್ರೆ, ಸೊ ಇಲ್ಲಿ ಇದೆ ನೋಡಿ, ಆಮದು ರಫ್ತು ಸುಂಕ ಅಂತೇಳಿ. ಸರಿನಾ? ಇದು ಸರಿಯಾಗುತ್ತೆ. ಆದ್ರೆ ಇಲ್ಲಿ ಸೀಮಾಂತ ವೆಚ್ಚ ಅಂತ ಏನಿದೆ, ಇದು ನಿಮ್ಗ ಅದು ಒಂದು ಡಮ್ಮಿ ಆನ್ಸರ್ ಇರುವಂತದ್ದು. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಅಂತ. ಹೊಂದಿಸಿ ಬರೆಯಿರಿ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು ಸರಿಯಾಗುತ್ತೆ. AR = TR/Q ಸರಿಯಾಗುತ್ತೆ. ಅಸಾಮಾನ್ಯ ಲಾಭದ ಸಾಧ್ಯತೆ, ಇದು ಏನಂತಂದ್ರೆ ಹೊಸ ಉದ್ಯಮಗಳ ಆಕರ್ಷಣೆ ಸರಿಯಾಗಿದೆ. ನೆಕ್ಸ್ಟ್, ಆದಾಯದ ಪ್ರತಿ ಘಟಕದ ಅನುಭೋಗ ಇದಕ್ಕೇನಾಗತ್ತೆ ಅಂತಂದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿ ಸರಿಯಾಗುತ್ತೆ. ನೆಕ್ಸ್ಟ್, ತೇಲುವ ವಿನಿಮಯ ದರ, ಇಲ್ಲಿ ನೋಡಿ ಯಾವುದು ಅಂದ್ರೆ ಬದಲಾಗುವ ವಿನಿಮಯ ದರ ಸರಿಯಾಗಿದೆ. ಅದಾದ ನಂತರ ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ನೋಡಿ. ಇಲ್ಲಿ ಆಲ್ರೆಡಿ ಇದನ್ನೇ ನಾನು ನಿಮ್ಗೆ ಆನ್ಸರ್ ಮಾಡಿದ್ದೇನೆ ಇಲ್ಲಿ, ಸರಿನಾ? ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ತನ ನಿಮ್ಗೆ ಆಯ್ತಲ್ಲ, ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, 1 ಅಂಕದ ಪ್ರಶ್ನೆಗಳು ಯಾವ್ದಿದೆ ನೋಡಿ. ಇಲ್ಲಿ 1 ನಿಮಿಷ ಸ್ನೇಹಿತರೆ. ಲ್ಯಾಗ್ ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಗ್ತಾ ಇದೆ. ವರ್ಡಿಂಗ್ ಬಂತು ನೋಡಿ. ಸೊ ಹೊಂದಿಸಿ ಬರೆಯರಿ ಆಗಿತ್ತಲ್ಲ. ಸೊ ಇವಾಗ 1 ಅಂಕದ ಪ್ರಶ್ನೆ, ಬಜೆಟ್ ರೇಖೆ ಎಂದರೇನು ಅಂತ ನೋಡಿ ಸ್ನೇಹಿತರೆ. ಸೊ ಅನುಭೋಗಿಯು ಆದಾಯಕ್ಕೆ ಸಮನಾದ ವೆಚ್ಚ ಹೊಂದಿದ 2 ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸಿದಾಗ ಅದನ್ನು ಲಭ್ಯವಾಗುವಂತಹ ಒಂದು ರೇಖೆಯೇ ನಮ್ಗ ಬಜೆಟ್ ರೇಖೆ ಅಂತ ಕರಿತಾ ಇದೀವಿ. ಚಾಪ್ಟರ್ ನಂಬರ್ 2 ನಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡಿ, 13ನೇ ಪ್ರಶ್ನೆ, ಯಾವ ಕಾಯ್ದೆಯು
ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ. ಕನಿಷ್ಠ ಕೂಲಿ ಕಾಯ್ದೆ. ಸವಕಳಿ ವೆಚ್ಚ ಎಂದರೇನು? ಬಂಡವಾಳದ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆಯುವುದನ್ನು ಸವಕಳಿ ವೆಚ್ಚ ಎನ್ನುತ್ತೇವೆ. ಅಥವಾ ಒಂದು ಬಂಡವಾಳ ಸರಕಿನ ಸವಕಲು ಹರಕಲಿ ಭತ್ಯೆಯನ್ನು ಸವಕಳಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಪುರೋಗಾಮಿ ತೆರಿಗೆ ಅರ್ಥ ನೀಡಿ. ಅಧಿಕ ಆದಾಯ ಮೇಲೆ ಅಧಿಕ ತೆರಿಗೆ ವಿಧಿಸುವ ತೆರಿಗೆಯನ್ನು ಪುರೋಗಾಮಿ ತೆರಿಗೆ ಎನ್ನುತ್ತೇವೆ. ನೆಕ್ಸ್ಟ್ ನೋಡಿ, ಅಪಮೌಲ್ಯೀಕರಣ ಎಂದರೇನು ಅಂತ ಅಂದ್ರೆ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲವು ಕಾರ್ಯಾಚರಣೆಗಳಿಂದ ವಿನಿಮಯ ದರ ಹೆಚ್ಚಾಗುವುದನ್ನು ಅಲ್ಲಿ ಸ್ವದೇಶಿ ಹಣದ ಮೌಲ್ಯ ಕಡಿಮೆ ಮಾಡುವ ಮೂಲಕ ಅಪಮೌಲ್ಯವನ್ನು ಕರೆಯಲಾಗುತ್ತದೆ ಅಥವಾ ಅದನ್ನೇ ಅಪಮೌಲ್ಯೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮಿಶ್ರ ಆರ್ಥಿಕತೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಮಿಶ್ರ ಆರ್ಥಿಕತೆ ಎಂದರೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುವ ಮತ್ತು ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆ ಮೂಲಕ ನಡೆಯುವ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕತೆ. ಉದಾಹರಣೆಗೆ ಭಾರತ, ಬ್ರೆಜಿಲ್ ಮತ್ತು ಫ್ರಾನ್ಸ್. ಹೌದಾ? ನೆಕ್ಸ್ಟ್, ಏಕತಾನಾತ್ಮಕ ಒಲವು ಅಂತ ಅಂದ್ರೆ ಅತಿ ಎತ್ತರ ಮಟ್ಟದಲ್ಲಿ ಇರುವಂತಹ ಒಂದು ರೇಖೆಗಳ ಕಡೆಗೆ ಒಲವನ್ನು ಹೊಂದಿರುವಂತ ಒಂದು ಅನುಭೋಗಿಯ ಒಂದು ಒಲವನ್ನ ನಾವು ಉದಾಸೀನ ವಕ್ರ ರೇಖೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಅಲ್ಪಾವಧಿಯಲ್ಲಿ ವೆಚ್ಚದ ರೇಖೆಗಳು ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ಸ್ಥಿರ ವೆಚ್ಚ, ಅಲ್ಪಾವಧಿ ಸೀಮಂತ ವೆಚ್ಚ. ಸಮತೋಲನ ಬೆಲೆ ಅಂತಂದ್ರೆ ಏನಂತ ನೋಡಿ. ಯಾವ ಬೆಲೆಯಲ್ಲಿ ಸಮತೋಲನವನ್ನು ತಲುಪಲಾಗುತ್ತದೆ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಸಮತೋಲನ ಪ್ರಮಾಣ ಎಂದರೆ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಪ್ರಮಾಣ ಅಥವಾ ಮಾರಾಟ ಮಾಡಲಾದಂತಹ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ. ಅಧಿಕ ಬೇಡಿಕೆಯಲ್ಲಿ ಏನಿದೆ ಅಂದ್ರೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಯನ್ನು ಮೀರಿರುತ್ತದೆಯೋ ಅದನ್ನು ಅಧಿಕ ಬೇಡಿಕೆ ಎನ್ನುತ್ತೇವೆ. ಇಲ್ಲಿ ಅಧಿಕ ಪೂರೈಕೆಯಲ್ಲಿ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆಯನ್ನು ಮೀರಿರುತ್ತದೆ ಅದನ್ನು ಅಧಿಕ ಪೂರೈಕೆ ಅಂತ ಕರಿತಾ ಇದೀವಿ. ಆಮೇಲೆ ಇವೆರಡು ಇಕ್ವೇಶನ್ ಬರೀರಿ, ಕರೆಕ್ಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್, GDP-ನ 3 ವಿಧಾನಗಳನ್ನು ಅಳತೆ ಮಾಡುವಂತ 3 ವಿಧಾನ: ಉತ್ಪನ್ನ ವಿಧಾನ, ವರಮಾನದ ವಿಧಾನ, ವೆಚ್ಚದ ವಿಧಾನ. ದಾಸ್ತಾನು ಎಂದರೇನು? ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ದಾಸ್ತಾನು ಮತ್ತು ಒಳ ಅರಿವಿನ ನಡುವಿನ ವ್ಯತ್ಯಾಸ ಬರೀರಿ ಅಂತ ಕೇಳ್ತಿದ್ರು. ಈಗ ಏನ್ ಮಾಡಿದ್ದಾನೆ, ದಾಸ್ತಾನು ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ. ದಾಸ್ತಾನು ಎಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಗಣನೆಗೆ ಹೌದಾ ಇಲ್ಲದೆ ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಆರ್ಥಿಕ ಅಂಶಗಳನ್ನು ದಾಸ್ತಾನು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಾರ್ಖಾನೆಗಳು, ಕಟ್ಟಡಗಳು, ಯಂತ್ರಗಳು ಇತ್ಯಾದಿ. ನೆಕ್ಸ್ಟ್, ಸಾಲವನ್ನು ನಿಯಂತ್ರಿಸುವಂತ ಪರಿಮಾಣಾತ್ಮಕ ಸಾಧನಗಳು ಯಾವುವು? RBI. ನಗದು ಮೀಸಲು ಅನುಪಾತ ಬದಲಾವಣೆ. ನೆಕ್ಸ್ಟ್, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಬ್ಯಾಂಕು ದರ ಇತ್ಯಾದಿಗಳು. ನೆಕ್ಸ್ಟ್, MPC ಮೌಲ್ಯಗಳ 0. ಎಷ್ಟದ 7.5 ಅದ. MPSN ಮತ್ತು ಗುಣಕದ ಹೂಡಿಕೆ ಗುಣಕನ ಕಂಡುಹಿಡಿಯಿರತ್ತ. ಇಲ್ಲಿ ನೋಡಿ, MPC plus MPS is equal to 1 ಅಂತ. MPC ವ್ಯಾಲ್ಯೂಸ್ ಹಾಕೊಂಡಿನಿ 0.75, MPS ಹಾಗೆ ಇದೆ is equal to 1. MPS is equal to 1 minus 0.75 is equal to ಅಂದ್ರೆ ಮೈನಸ್ ಆಗುತ್ತೆ. ಸೊ ಹಾಗಾಗಿ MPS is equal to 0.25. ನೆಕ್ಸ್ಟ್, K is equal to delta Y divided by delta A. ಅದನ್ನ ಮಾಡಿಫೈ ಮಾಡ್ಕೊಂಡಾಗ M1 divided by 1 minus C ಅಂತ MPC ಅಂತ ಅದನ್ನ ಹಾಕೊಂಡಾಗ 1 divided by 0.25 ಆಗುತ್ತೆ. ಸೊ ಅವುಗಳನ್ನ ಡಿವೈಡ್ ಮಾಡಿದಾಗ K ಎಷ್ಟು 4 ಇದು ಮಲ್ಟಿಪ್ಲೈಯರ್, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಅಂತಿದೆ. ಏಕೆಂದ್ರೆ ಅಲ್ಲಿ ಏನಾಗ್ತಾ ಇದೆ, ಆಡಳಿತ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಮತ್ತ ಇನ್ನಿತರ ಮೂಲಭೂತ ಒಂದು ಸೌಕರ್ಯಗಳನ್ನು ಕಲ್ಪಿಸುವ ಉದ್ದೇಶ ಸರ್ಕಾರದಾಗಿರುತ್ತೆ. ಹಾಗಾಗಿ ಸರ್ಕಾರನೇ ಮಾಡ್ಬೇಕಾಗತ್ತೆ. ಇಷ್ಟು 2 ಅಂಕದ ಪ್ರಶ್ನೆಗಳು. ಆಮೇಲೆ C ಪಾರ್ಟ್ ಅಲ್ಲಿ ಕೂಡ ಪ್ರಶ್ನೆಗಳಿದಾವ ಸಾಕಷ್ಟು, ಎಲ್ಲಾನು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಅವುಗಳ ಒಂದು ತಯಾರಿ ಚೆನ್ನಾಗಿದೆ, ಪ್ರಶ್ನೆಗಳು ಕೂಡ ಚೆನ್ನಾಗಿ ಕೇಳಲಾಗಿದೆ. ಎಲ್ಲಾ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಆಗಿ ನೀವು ಚೆನ್ನಾಗಿ ಉತ್ತರ ಬರಿಬಹುದಿತ್ತು, ಹೌದಾ? ಈಸಿ ಇದೆ ಪ್ಯಾಟರ್ನ್ ಅಲ್ಲಿ, ಏನು ತೊಂದರೆ ಇಲ್ಲ. ಬೆಲೆ ಮಿತಿ ಬಗ್ಗೆ ಇದೆ. ನೆಕ್ಸ್ಟ್, ಬಂಡವಾಳಶಾಹಿ ಆರ್ಥಿಕತೆ ಕಾರ್ಯವೈಖರಿ ಬಗ್ಗೆ ಕೇಳಲಾಗಿದೆ. ಒಂದು ಆರ್ಥಿಕತೆಯ ವೃತ್ತಾಕಾರದ ಪರಿಚಲನೆ ಕೇಳಿದಾನೆ. ನೆಕ್ಸ್ಟ್, ಶಾಸನಬದ್ಧ ಹಣದ ಒಂದು ವ್ಯಾಖ್ಯಾನಗಳೇನಿದಾವೆ M1, M2, M3, M4 ಅದ್ರ ಬಗ್ಗೆ ಕೇಳಿದೆ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ, ಆದ್ರೂ ಕೇಳಿದ್ದಾರೆ. ಮತ್ತ ಚಾಪ್ಟರ್ ಇದ್ರೊಳಗ 6 ಮಾರ್ಕ್ಸ್ ಇಂದಾಗ ಆಪ್ಟಿಮಮ್ ಚಾಯ್ಸ್ ಆದರ್ಶ ಆಯ್ಕೆ ಬಗ್ಗೆ ಕೇಳಿದಾನೆ. ಆಮೇಲೆ ಇದೊಂದು ಹೊಸ ಪ್ರಾಬ್ಲಮ್ ಕೊಟ್ಟಿದ್ದಾನೆ.
ಹೌದಾ, ಅದೇ ಇದೆ, ಡೇಟಾ ಮಾತ್ರ ಚೇಂಜ್ ಮಾಡಿದಾನೆ ಸ್ನೇಹಿತರೆ. ಎಪಿಎಲ್ ಇಂಟು ಎಲ್ ಅನ್ನ ಮಾಡ್ಕೊಂಡಾಗ ಟಿಪಿ ಆಗುತ್ತೆ. ನೆಕ್ಸ್ಟ್ ಟಿಪಿ ಮಾಡ್ಕೊಂಡಾಗ ಎಫ್ಪಿ ಬರುತ್ತೆ. ಅದೇ ನೆಕ್ಸ್ಟ್. ಸೊ ಈ 3 ಕಂಡೀಷನ್ ಇದೆಯಲ್ಲ, ಅದು 2 ಕಂಡೀಷನ್ ಇರುವಂತದ್ದು 6 ಮಾರ್ಕ್ಸ್ ಗೆ ಹಾಕೋಲಾಗಿದೆ. ನೆಕ್ಸ್ಟ್ ಸಮಗ್ರ ಆರ್ಥಿಕತೆಯ ಅನ್ಯತೆಗಳು ಕೇಳಲಾಗಿದೆ. ನೆಕ್ಸ್ಟ್ ಗೋಲ್ಡ್ ಸ್ಮಿತ್ ಲಾಲ ಸ್ಟೋರಿ ಅದನ್ನು ಕೇಳಲಾಗಿದೆ. ಈಸಿ ಇದೆ ನೋಡಿ, ಎಲ್ಲಾ ಪ್ರಶ್ನೆಗಳು ಈಸಿ. ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಮಾರ್ಕೆಟ್ ನಾಗ X1 ಗೂಡ್ಸ್ 10 ಅಂತ, X2 20 ಅಂತ, ಮತ್ತೆ 100 ಅನುಭೋಗಿ ಆದಾಯ ಅಂತ. ಹಾಗಾದ್ರೆ ಒಂದ್ 10 ಬರುತ್ತೆ, ಇನ್ನೊಂದಿಷ್ಟು 5 ಬರುತ್ತೆ, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಕರೆನ್ಸಿಗಳ ಕೇಳಲಾಗಿದೆ. ಅಮೆರಿಕ ಡಾಲರ್ ಇದೆ, ಯುಕೆದು ಪೌಂಡ್ ಇದೆ, ನೆಕ್ಸ್ಟ್ UAE ದಿರಾಮ್ ಇದೆ, ಜರ್ಮನಿ ಮಾರ್ಕ್ ಇದೆ, ಯುರೋ ಇದೆ, ಜಪಾನ್ ಯೆನ್, ನೆಕ್ಸ್ಟ್ ಚೈನಾದೇನಿದೆ ಯುಹಾನ್ ಇದೆ, ಅರ್ಜೆಂಟೀನಾ ಪೀಸೋ, ಬಾಂಗ್ಲಾದೇಶ್ ಟಾಕಾ, ರಷ್ಯಾ ರೂಬೆಲ್. ಹೌದಾ, ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಕೊಡ್ಬೇಕಂತ ಅನ್ಕೊಂಡಿದೆ. ಸೊ ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.